ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತು ನಾನು ಹೆವಿ ಕಲರ್ ಕೇಕ್ ಕಟ್ ಮಾಡೋದು ಅಂತ ನೋಡೋಣ. ನಾನು ಇವಾಗ ಬ್ಯಾಕ್ ಸೈಡ್ ಕಟಿಂಗ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಅವ್ರದ್ದು 6 ಮುಕ್ಕಾಲು ಇಟ್ಕೊಂಡಿದ್ದೀನಿ ನಾನು ಶೋಲ್ಡರ್ ಬಂದು, ಮತ್ತು ಡೌನಿಂಗ್ ಅಷ್ಟೇ 6.5 ತೊಗೊಂಡಿದ್ದೀನಿ. ಅವ್ರದ್ದು ಇವಾಗ ಫುಲ್ ಲೆಂತ್ ಬಂದು 13.2 ತೊಗೊಂಡಿರ್ತೀನಿ ಇವಾಗ ನಾನು. ಸೊ ಇವಾಗ ನಮಗೆ ಇವಾಗ ಇಲ್ಲಿಗೆ 2.25 ಇಂಚ್ ತೊಗೋತಾ ಇದ್ದೀನಿ ನಾನು ವಿಡ್ತು. ನೆಕ್ಕಿಗೆ 1/4 ಇಂಚ್ ಡೌನ್ ತೊಗೊಂಡಿದ್ದೀನಿ. ಸೊ ನಾವು ಆರ್ಮಲ್ ಶೇಪೆಲ್ಲ ರೌಂಡ್ ಇದು ಮಾಡ್ಕೊಳ್ಳಿ, ಅದು ಕರೆಕ್ಟಾಗಿ ಬರುತ್ತೆ. ನಮ್ದು ಎಷ್ಟಿದೆ ಶೇಪೆಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ. ಅದನ್ನು ಜಸ್ಟು ಬ್ಯಾಕೇನೋ ಇದು ಮಾಡೋಕ್ಕೆ ಹೋಗ್ತಾಯಿಲ್ಲ. ನೆಕ್ಸ್ಟ್ ಫ್ರಂಟು ಸ್ವಲ್ಪ ವಾಯ್ಸ್ ಓವರ್ ಏನು ಕೊಟ್ಟಿಲ್ಲ, ಅದು ನಾರ್ಮಲಾಗಿ ನಾನು ಹೆಂಗೆ ಕಟ್ ಮಾಡಿದ್ದೀನಿ ಅದೇ ಥರ ತೋರಿಸ್ತಾ ಇದ್ದೀನಿ. ಅವ್ರದ್ದು ಇವಾಗ ನಾನು 4 ಭಾಗ ಮಾಡಿಕೊಂಡು 1/4 ಇಂಚಿನ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನು ಅದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕೆಳಗೆ ಡೌನ್ ಮಾಡಿಕೊಂಡು ಅದು ಚೆಕ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಹೆವಿ ಕಲರ್ ನೆಕ್ಕಿಗೆ ಸೊ ಹಂಗೆ ಅದಷ್ಟೇ ಮತ್ತೆ ಚೆಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಬಂದಿದೆ ಇಲ್ವಾ ಅಂತೇಳಿ. ಆ ಥರ ಏನಾರು ಆಯಿತು ಅಂದರೆ 1/4 ಇಂಚ್ ಕೆಳಗಡೆ ತೊಗೊಂಡು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಅದು ಕರೆಕ್ಟಾಗಿ ಎಷ್ಟು ಬರುತ್ತೋ ಅಷ್ಟು. ಸೊ ನನ್ನ ವಿಡಿಯೋ ಹಾಗೆ ನೋಡ್ತಾ ಇರೋ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇವಾಗ ಫ್ರಂಟದ್ದು ಬರುತ್ತೆ, ಅದಕ್ಕೆ ನಾನು ವಾಯ್ಸ್ ಓವರ್ ಏನು ಕೊಟ್ಟಿಲ್ಲ. ಹೋಗುತ್ತಲ್ವ ಇದಾಗುತ್ತೆ. ಸೊ ಇದನ್ನು ನಾನು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಮಾರ್ಜಿನ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಶೇಪ್ ತೊಗೊಳ್ಳಿ, ಸೆಂಟ್ರಿಗೊಂದು ಅಪೆಕ್ಸ್ ಪಾಯಿಂಟ್ಗೆ ಇದು ಮಾರ್ಕ್ ಮಾಡ್ಕೊಂಡದ್ದು, ಮತ್ತು ಇದು ವಿಡ್ತು ನೋಡ್ಕೊಳ್ಳಿ ಅಷ್ಟೇ. ಇದು 3.75 ತೊಗೊಂಡಿದ್ದೀನಿ. ಸೊ ಇದೆಲ್ಲ ನಮಗೆ 3.5 ಇದ್ರೆ ಸಾಕಾಗ್ತದೆ. ಇಲ್ಲಿ ನಮಗೆ ಸ್ಟಿಚಿಂಗ್ ಎಲ್ಲ ಹೋಗುತ್ತೆ ಮಾರ್ಜಿನ್ ಹತ್ರ. ಸೊ ಅದೆಲ್ಲ ಸೇರಿಸಿ 3.75 ಇಂಚ್ ತೊಗೊಂಡಿದ್ದೀನಿ ನಾನು. ಮತ್ತು ಇಲ್ಲಿ ಮಾರ್ಜಿನು ಒಂದು 2.5 ತೊಗೊಂಡಿದ್ದೀನಿ. ಸ್ವಲ್ಪ ಅವ್ರಿಗೆ ಜಾಸ್ತಿ ಬೇಕು ಬಟ್ಟೆ ಅಂತ ಹೇಳಿದರು, ತುಂಬ ತೊಗೊಳೋದೇ ತುಂಬ ಹೆವಿ ಅನಿಸುತ್ತೆ. ಸೊ 2 ಇದ್ರೆ ಸಾಕು. ಸೊ ಅವ್ರು ಕೇಳಿರೋದು ಮಾಡ್ತಾಯಿದ್ದೀನಿ. ನಮ್ಮ ಸೇಮ್ ಅದೇ ಮಾರ್ಜಿನ್ಗೆ ಇಲ್ಲಿ 1.5 ಇಂಚ್ ಬಿಟ್ಕೊಂಡಿದ್ದೀನಿ ನಾನು. ಇಲ್ಲಿ ನಮಗೆ 3.5 ಅಂದರೆ ಎಕ್ಸ್ಟ್ರಾ ಇಲ್ಲಿದ್ದು ಕಟ್ ಮಾಡ್ಕೊಬೋದು ನಾವು. 3 ಇಂಚ್ ಇದ್ದರೆ ಸಾಕಾಗ್ತಿತ್ತು ಇಲ್ಲಿ ಮೇಲ್ಗಡೆ ಹೈಟು. ಸೊ 3.5 ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಬೇಕಾದ್ರೆ ಕಟ್ ಮಾಡ್ಕೊಬೋದು ನಾವು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಚೆಕ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಬೇಕಾದ್ರೆ ಇಲ್ಲಿ 1.5 ಇಂಚ್ ನಾನು ಮಾರ್ಜಿನ್ ತೊಗೊಂಡು ಇಲ್ಲಿ ಶೇಪ್ ತೊಗೊಂಡಿದ್ದೀನಿ. ಈ ಥರ ಶೇಪ್ ಕೇಳಿದ್ರು, ರೌಂಡ್ ಶೇಪ್ ಬೇಡ ಅಂತೇಳಿ. ಸೊ ಈ ಥರ ಮಾಡ್ಕೊಂಡಿದ್ದೀನಿ. ಸರಿ, ಇವಾಗ ಕಟ್ ಮಾಡೋಣ ಫ್ರೆಂಡ್. ಅದನ್ನು ನಾನು ಅವಾಗೆ ಬ್ಯಾಕ್ ಕಟ್ ಮಾಡ್ಕೊಂಡು ಇದೊಂದು 1/4 ಇಂಚ್ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ ಡೌನಿಂಗೆ. ನಮಗೆ ಶೋಲ್ಡರು ಈ ಥರ ಡೌನ್ ಬರುತ್ತಲ್ಲ, ಸೊ ಅದಕ್ಕೆ ನಾನು ಇದೊಂದು 1/2 ಇಂಚ್ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಎಕ್ಸ್ಟ್ರಾ ಹಾಗೆ ಇರಬೇಕಿದು. ಸೊ ನಾನು ಅವ್ರದ್ದು ಬ್ಲೌಸ್ 2 ಇದೆ. ಸೊ 2 ಸೇರಿಸಿ ಕಟ್ ಮಾಡ್ತಾ ಇರೋದು. ಕಪ್ ಸೀಡ ಕೇಳಿದ್ದಾರೆ. ಇಲ್ಲಿ 1/4 ಇಂಚ್ ಡೌನ್ ತಗೋಬೇಕು. ಇಲ್ಲೂ ಅಷ್ಟೇ ಸ್ವಲ್ಪ ಒಳಗಡೆಗೆ 1/4 ಇಂಚ್ ಒಳಗಡೆ ತಗೋತಾ ಇದ್ದೀನಿ ಬ್ಯಾಕಿಂತ. ಫ್ರಂಟ್ ಕಟಿಂಗ್ ಆಗಿದೆ. ಮತ್ತು ಬ್ಯಾಕ್ ಸೈಡ್ ಇದು 1/4 ಇಂಚ್ ನಾನು ಹೇಳಿದ್ನಲ್ಲ, ಇದು ಮಾರ್ಕ್ ಮಾಡಿದ್ನಲ್ಲ, ಕಟ್ ಮಾಡ್ಕೊಂಡು ಇವಾಗ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಇದು ಯಾಕೆ ಮಾಡ್ತಿದ್ಯಾ?
ಇಲ್ಲೊಂದು 3 ಇಂಚ್ ಇಟ್ಕೊಂಡಿದ್ದೀನಿ ಡೌನ್ಗೆ, ಇಲ್ಲಿ ಸೈಡಲ್ಲಿ. ಆಮೇಲೆ ಫ್ರಂಟಲ್ಲಿ 3 ಇಂಚ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಓಕೆ, ನಾನು ಬ್ಯಾಕ್ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಇವಾಗ. ಓಕೆ ಫ್ರಂಟ್ ಈ ಥರ ಕಟ್ ಮಾಡ್ಕೊಳ್ಳೋಣ. ಫ್ರಂಟು ಓಪನ್ ಇರೋದು ಬೇಡ, ನಾವು ಕ್ಯಾನ್ವಾಸ್ ಎಲ್ಲ ಹಾಕಿ ಆಮೇಲೆ ನಾವು ಕಟ್ ಮಾಡ್ಕೊಂಡ್ರೆ ಆಗುತ್ತೆ. ಇಲ್ಲ ಸುಮ್ಮನೆ ಓಪನ್ ಇದೆ ಎರಡು ಥರ. ಓಪನ್ ಇದ್ದರೆ 1-2 ನಿಮಿಷ ಲೇಟ್ ಆಗ್ಬೋದು, ಬಟ್ ಈ ಥರ ಮಾಡಿಕೊಂಡ್ರೆ ಒಂದೇ ಸರಿ. ಸೊ ಕ್ಯಾನ್ವಾಸ್ ಇಟ್ಟು ನಾವು ಪ್ರೆಸ್ ಮಾಡಿ ಕಟ್ ಮಾಡ್ಕೋಬೋದು, ಬೇಗ ಆಗುತ್ತೆ. ನಾನು 2 ಜೋಡಿ ಇರೋದಕ್ಕೆ ಇದನ್ನು 4 ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ. ಬೆಲ್ಟ್ ಪಟ್ಟಿ 2 ಬ್ಲೌಸ್ಗೆ ಆಗಲಿ ಅಂತ ಒಟ್ಟಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದು 8 ಪೀಸ್ ಇದೆ. ಇದು ಲೈನಿಂಗ್ ಪೀಸು, ಅದಕ್ಕೆ 4 ಬೇಕು, ಇದಕ್ಕೆ 4 ಬೇಕಲ್ಲ. ಸೊ ಇದೊಂದು ಮತ್ತು ಇದು 4 ಏನು ಫ್ಯಾಬ್ರಿಕ್ಕು. ನೋಡ್ತೀನಿ ಇದು, ಅದನ್ನು ಒಂದು ಎಕ್ಸ್ಟ್ರಾ ಬ್ಲೌಸ್ ಇದೆಯಲ್ಲ ಆಗುತ್ತೆ.